ಮಾನಸಿಕವಾದಂಥ ಕಿರುಕುಳ ಮತ್ತು ಬೇರೆ ಬೇರೆ ಥರದ ತೊಂದರೆಗಳಿಂದಾಗಿ ಕೊನೆಗೆ ಅವ್ರು ಏನು ಮಾಡ್ತಾರೆ, ಸೂಸೈಡ್ ಮಾಡಿಕೊಂಡು ತೀರ್ಕೊಳ್ತಾರೆ. ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರುವಂಥ ಎಕ್ಸ್ಕ್ಲೂಷನನ್ನು, ಎಸ್ಪೆಷಲಿ ದಲಿತ ಮತ್ತು ಆದಿವಾಸಿ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಷನನ್ನು ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತು. ನಾವೇನು ನಾಲೆಡ್ಜ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಸ್ಪೇಸಸ್ ಅಂತ ನಾವೇನಂತೀವಿ, ಆದರೆ ಅಲ್ಲಿ ಎಷ್ಟು ನಾಲೆಡ್ಜ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೋ, ಆಳದಲ್ಲಿ ಅವು ಅಷ್ಟೇ ಜಾತಿವಾದಿಗಳು, ಅಷ್ಟೇ ಕೋಮುವಾದಿಗಳು, ಅಷ್ಟೇ ಮೂಲಭೂತವಾದವನ್ನು ಇಟ್ಕೊಂಡಿದ್ದಾವೆ. ಯೂನಿವರ್ಸಿಟಿ ಸ್ಪೇಸಸ್ಗೆ ಹೋಗೋದು ಏನಕ್ಕೆ ಅಂತ ಹೇಳಿದ್ರೆ ಎಜುಕೇಷನ್ ಅಂದರೆ ಯಾವುದೋ ಒಂದು ಡಿಗ್ರಿ ತಗೊಂಡು ಅವ್ರು ಅಲ್ಲಿಂದ ಆಚೆ ಬರುವಂಥದ್ದು ಅಷ್ಟೇ ಅಲ್ಲ, ಅದು ಅವರನ್ನು ಲಿಬರೇಟ್ ಮಾಡಬೇಕಾಗತ್ತೆ, ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು ಅಂತ. ರೋಹಿತ್ ವೇಮುಲಾ ಅವರ ಸಾವನ್ನು ಸೂಸೈಡ್ ಅಂತ ಹೇಳಕ್ಕೆ ಬಯಸಲ್ಲ, ಅದೊಂದು ಇನ್ಸ್ಟಿಟ್ಯೂಷನಲ್ ಮರ್ಡರ್. ಪ್ರೈವೇಟ್ ಯೂನಿವರ್ಸಿಟಿ ಟಾಪ್ 30 ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ SC ಸ್ಟೂಡೆಂಟ್ಸ್ 5%ಗಿಂತ ಕಮ್ಮಿ ಇದ್ದಾರೆ, ಆದಿವಾಸಿ ಸ್ಟೂಡೆಂಟ್ಸ್ 1%ಗಿಂತ ಕಮ್ಮಿ ಇದ್ದಾರೆ ಅನ್ನೋ ಡೇಟಾನ ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟಲ್ಲೇ ಇರೋದ್ರಿಂದ ನಾವು ಅದನ್ನು ಕಡೆಗಣಿಸೋಕ್ಕಾಗಲ್ಲ. ಇಂಥ ಡೇಟಾನ ಮೊದಲಿಗೆ ಎಲ್ಲ ಸುಭದ್ರವಾಗಿದ್ದಾರೆ ಅನ್ನುವಂಥ ಭ್ರಮೆನಲ್ಲಿ ಎಲ್ಲರನ್ನ ಇರಿಸಲಾಗ್ತಾ ಇದೆ. ಎಷ್ಟು ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಎಷ್ಟು ಹೆಣ್ಮಕ್ಳು ಮಾನ ಪ್ರಾಣಗಳನ್ನು ಕಳ್ಕೊಂಡು ಸಾಯ್ತಾ ಇದ್ದಾರೆ, ಎಷ್ಟು ಬಡವರು ಊಟ ಇಲ್ದೇನೆ, ಕೆಲಸ ಇಲ್ದೇನೆ, ಯುವಜನತೆ ಎಷ್ಟು ಜನ ಕೆಲಸ ಇಲ್ದೇನೆ ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ನೀವು ಬಿಡಿ ದೇವ್ರ ಮಕ್ಕಳು, ನೀವು ಬಿಡಿ ನಿಮ್ಗೇನು ಫ್ರೀ ಎಲ್ಲ ಸಿಗ್ಬಿಡತ್ತೆ ಅಂತ ಇದನ್ನ ಯಾರೂ ಅಲ್ಲ, ಅಲ್ಲೇ ಇರುವಂಥ ಸಹಪಾಠಿಗಳು, ಅಲ್ಲೇ ಇರುವಂಥ ಟೀಚರ್ಸ್ಗಳು ಶುರು ಮಾಡ್ತಾರೆ. ದಲಿತ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಗಳನ್ನು ತಪ್ಪಿಸ್ಬೇಕು, ಎಜುಕೇಷನ್ನಲ್ಲಿ ಅವರ ಪಾಲುದಾರಿಕೆಯನ್ನು ನಾವು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ಬೇರೆ ಬೇರೆ ಜನಚಿಂತಕರು ಎಲ್ಲ ಸೇರಿ ನಾವು ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ರೋಹಿತ್ ಕಾಯ್ದೆನ ಆ್ಯಕ್ಟನ್ನು ತೊಗೊಂಡು ಬರಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನು ಇಡ್ತಾ ಇದ್ದೀವಿ. ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ಏನೆಲ್ಲ ತೊಂದರೆಗಳಿದೆಯೋ ರೋಹಿತ್ ವೇಮುಲಾ ಕಾಯ್ದೆ ಮುಖಾಂತರ ತೊಂದರೆಗಳನ್ನ ನಿವಾರಿಸಿ ದಲಿತ ವಿದ್ಯಾರ್ಥಿಗಳು ಸ್ವಚ್ಛಂದವಾಗಿ ಓದ್ಕೊಳ್ಳೋ ಥರ, ಅಂದರೆ ಸೈನಿಕ ವಿದ್ಯಾರ್ಥಿಗಳ ಥರ ಓದ್ಕೊಳ್ಳೋ ಥರದ್ದೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಸರ್ಕಾರ ಅದನ್ನು ಅನೌನ್ಸ್ ಮಾಡಬೇಕು. ಏಪ್ರಿಲ್ 14ನೇ ತಾರೀಕು ಒಳಗಡೆ ರೋಹಿತ್ ವೇಮುಲಾ ಕಾಯ್ದೆಯನ್ನು ನಾವು ಜಾರಿ ತರ್ತೀವಿ ಅಂತ ಅನೌನ್ಸ್ ಮಾಡಬೇಕು. ಅದಾದಮೇಲೆ ಅವ್ರ ಕಮಿಟಿನ ಫಾರ್ಮ್ ಮಾಡಿ ನಮ್ಮನ್ನು ಕರೆದ್ರೆ ಅಥವಾ ನಾವು ಏನು ಮಾಡಿದ್ದೀವಿ ಅದನ್ನು ತೊಗೊಂಡೋಗಿ ಸರ್ಕಾರದ ಮುಂದೆ ಇಡ್ತೀವಿ. ಕ್ಯಾಂಪಸ್ಗಳಲ್ಲಿ ನಾವು ತುಂಬ ಅಂಕಗಳನ್ನು ತಗೊಂಡು ಮೆರಿಟ್ ಮೇಲೇ ಸೇರಿಕೊಳ್ತೀವಿ. ಆದರೂ ಕೂಡ ನಮ್ಮ ಜಾತಿಗಳ ಹೆಸರನ್ನು ದಾಖಲಾತಿಗಳಲ್ಲಿ ನಮ್ಮದು ಮಾಡ್ಕೊಳ್ತಾರೆ ಇರ್ತಾರೆ. ಸರ್, ಈ ಕಾಲದಲ್ಲಿ ಖಂಡಿತವಾಗ್ಲೂ ದಲಿತರು ಸುಭದ್ರವಾಗಿ ಇಲ್ಲ. ಅದು ನಾವು ದಿನೇ ಆಗ್ತಿರೋಂಥ ದೌರ್ಜನ್ಯಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಮುಖ್ಯವಾಗಿ ಉನ್ನತ ಶಿಕ್ಷಣ ಕ್ಷೇತ್ರ, ಹೈಯರ್ ಎಜುಕೇಷನ್, ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಆಗೋ ಥರ ತಾರತಮ್ಯನೇ ಬೇರೆ. ಅದು ಕೆಲವು ಡೈರೆಕ್ಟಾಗೂ ಆಗದೆ ಇರ್ಬೋದು, ಕೆಲವು ತುಂಬ ಇಂಡೈರೆಕ್ಟ್ ಆಗಿರ್ಬೋದು. ರೋಹಿತ್ ವೇಮುಲಾ ಅವ್ರ ತಾಯಿ ಮತ್ತು ಪಾಯಲ್ ತದ್ವಿ ಅವ್ರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಮಾರು ವರ್ಷ ಆಯಿತು ಈ UGC ನಿಯಮಗಳು ಜಾರಿಗೆ ಬಂದಿಲ್ಲ ಅಂತ. ಇಷ್ಟು ವರ್ಷ ಆದ್ರೂ ಸಹ ಇನ್ನೂ ಜಾರಿ ಆಗಿಲ್ಲ. ಕಾಲೇಜ್ಗಳಲ್ಲಿ ಒಂದು ಬಂಧುತ್ವ ಇರಬೇಕು ಅಂತ, ಜಾತಿ ಹೋಗಿ ಪ್ರೀತಿ ಬರಬೇಕು. ಕಳೆದ 7-8 ವರ್ಷಗಳ ಹಿಂದೆ ಹೈದ್ರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ರೋಹಿತ್ ವೇಮುಲಾ ರಿಸರ್ಚ್ ಸ್ಕಾಲರ್ ಹೋಗಿದ್ದರು. ಅವರು ಸೂಸೈಡ್ ಮಾಡಿಕೊಂಡ್ರು. ಮತ್ತು ಅವ್ರು ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಹಿಂದೆ ಒಂದು ಅಷ್ಟು ಘಟನೆಗಳು HCUನಲ್ಲಿ ನಡೆಯಿತು. ಅದು ಏನು ಅಂತ ಹೇಳಿದ್ರೆ, ರೋಹಿತ್ ವೇಮುಲಾ ಈ ನಮ್ಮ ದೇಶದಲ್ಲಿ 2014 ಆದಮೇಲೆ ಏನು ಫ್ಯಾಸಿಸ್ಟು ಮತ್ತು ಏನೋ ಒಂದು ಕಮ್ಯುನಲ್ ಸರ್ಕಾರ ಬಂತು ಮತ್ತು ಸಂಘಟನೆಗಳು ಜಾಸ್ತಿ ಆ್ಯಕ್ಟಿವಿಟಿ ಶುರು ಮಾಡಿದ್ವು. ಅದ್ರ ವಿರುದ್ಧ ಅವರು ನಿರಂತರವಾಗಿ ವಾಯ್ಸ್ ಮಾಡ್ಕೊಂಡು ಬಂದಿದ್ದಂಥವ್ರು. ಅವರನ್ನು ಏನು ಮಾಡ್ತು, ಅವರ ವಾಯ್ಸನ್ನು ಸಪ್ರೆಸ್ ಮಾಡಬೇಕು ಅಂತ ಹೇಳಿ ಆ ವಿಶ್ವವಿದ್ಯಾಲಯ ಸಿಸ್ಟಮ್ಯಾಟಿಕ್ಕಾಗಿ ಅವ್ರನ್ನ ಸಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಅದ್ರ ವಿರುದ್ಧ ಅವರು ಹೋರಾಟ ಮಾಡ್ತಾಯಿದ್ರು. ಆದರೆ ಅವರಿಗೆ ಕೊಟ್ಟಂಥ ಮಾನಸಿಕವಾದಂಥ ಕಿರುಕುಳ ಮತ್ತು ಬೇರೆ ಬೇರೆ ಥರದ ತೊಂದರೆಗಳಿಂದಾಗಿ ಕೊನೆಗೆ ಅವ್ರು ಏನು ಮಾಡ್ತಾರೆ, ಸೂಸೈಡ್ ಮಾಡಿಕೊಂಡು ತೀರ್ಕೊಳ್ತಾರೆ. ಸೊ ಅದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಘಟನೆ ಇಂಡಿಯಾದ ಕಳೆದ 15-20 ವರ್ಷಗಳ ಹಿಸ್ಟ್ರಿಯನ್ನು ನೋಡಿದ್ರೆ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮು ಇಡೀ ಇಂಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೂಮೆಂಟ್ಸು ಮತ್ತು ಸ್ಟೂಡೆಂಟ್ ಮೂಮೆಂಟ್ಗಳು ಒಂದು ಮಟ್ಟಕ್ಕೆ ಸುಸ್ತಾಗಿದ್ದಾವೆ ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಮತ್ತೆ ಎಲ್ಲ ಸೋಷಿಯಲ್ ಮೂಮೆಂಟ್ಸನ್ನು ಮತ್ತು ಸ್ಟೂಡೆಂಟ್ ಮೂಮೆಂಟನ್ನು ರೆಜ್ಯುವಿನೇಟ್ ಮಾಡಿ ಒಂದು ಫ್ಯಾಸಿಸ್ಟ್ ಗೌರ್ಮೆಂಟ್ ವಿರುದ್ಧ ಮತ್ತು ಈ ಥರ ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರುವಂಥ ಎಕ್ಸ್ಕ್ಲೂಷನನ್ನು, ಎಸ್ಪೆಷಲಿ ದಲಿತ ಮತ್ತು ಆದಿವಾಸಿ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಷನನ್ನು ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತು. ಸೊ ನಾವು ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಮತ್ತು ಬೇರೆ ಬೇರೆ ಥರದ ರಿಪೋರ್ಟ್ಸ್ನ ನೋಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ, ಎಸ್ಪೆಷಲಿ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ದಲಿತ ಮತ್ತು ಆದಿವಾಸಿ ಮತ್ತು ತೀರಾ ಹಿಂದುಳಿದ ಸಮುದಾಯಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರ ಸಂಖ್ಯೆ ತುಂಬ ಕಡಿಮೆ ಇದೆ.
ಫ್ಯಾಕಲ್ಟಿಗಳ ಸಂಖ್ಯೆನೂ ತುಂಬ ಕಡಿಮೆ ಇದೆ. ಅಂದರೆ ದೊಡ್ಡ ಮಟ್ಟದ ಒಂದು ಎಕ್ಸ್ಕ್ಲೂಷನ್ ನಡೀತಾ ಇದೆ. ಸೊ ಅದಕ್ಕೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ತಳ ಸಮುದಾಯಗಳಿಂದ ಬಂದಂಥ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂಥ ಒಂದು ಏನೋ ಅಟ್ರಾಸಿಟೀಸು, ಅವ್ರ ಮೇಲೆ ಆಗ್ತಾ ಇರುವಂಥ ಆಪ್ರೇಷನ್ನು, ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಅವ್ರನ್ನ ಎಲಿಮಿನೇಟ್ ಮಾಡುವಂಥ ಪ್ರೊಸೆಸ್ ಏನು ನಡೀತಾ ಇದೆ, ಅದನ್ನು ತಡಿಬೇಕು ಅಂದರೆ ರೋಹಿತ್ ಆ್ಯಕ್ಟ್ ಬರಬೇಕು. ರೋಹಿತ್ ವೇಮುಲಾ ಅವರ ಸಾವನ್ನು ಸೂಸೈಡ್ ಅಂತ ಹೇಳಕ್ಕೆ ಬಯಸಲ್ಲ, ಅದೊಂದು ಇನ್ಸ್ಟಿಟ್ಯೂಷನಲ್ ಮರ್ಡರ್. ಅದ್ರ ಜೊತೆಗೆ ಜಾತಿ ತಾರತಮ್ಯ, ಒಂದು ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಪರ್ಟಿಕ್ಯುಲರ್ಲಿ ಉನ್ನತ ಶಿಕ್ಷಣದ ಕ್ಷೇತ್ರದಲ್ಲಿ ಹೇಳಬೇಕಂತಂದರೆ ಬಹಳಷ್ಟು ಇದೆ. ಅದು ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಯೂನಿವರ್ಸಿಟೀಸ್ ಇರ್ಬೋದು, ದೊಡ್ಡ ದೊಡ್ಡ ರೆಪ್ಯೂಟೆಡ್ ಯೂನಿವರ್ಸಿಟೀಸಲ್ಲಿ ಭಾಳಷ್ಟು ಡೇಟಾ ಇದೆ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ ಬಗ್ಗೆ. ಪರ್ಟಿಕ್ಯುಲರ್ಲಿ ಹಿಂದುಳಿದ ವರ್ಗದಿಂದ ಬರೋ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್, ಅದು SC/ST ಸ್ಟೂಡೆಂಟ್ಸ್ ಇರ್ಬೋದು, ಮೈನಾರಿಟಿ ಸ್ಟೂಡೆಂಟ್ಸ್ ಇರ್ಬೋದು, OBC ಸ್ಟೂಡೆಂಟ್ಸ್ ಇರ್ಬೋದು, ಅವರ ರೆಪ್ರೆಸೆಂಟೇಷನ್ ಪರ್ಟಿಕ್ಯುಲರ್ಲಿ ಈಗ ರೀಸೆಂಟಾಗಿ ಇರೋ ಡೇಟಾ ಪ್ರಕಾರ ಪ್ರೈವೇಟ್ ಯೂನಿವರ್ಸಿಟಿ ಟಾಪ್ 30 ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ SC ಸ್ಟೂಡೆಂಟ್ಸ್ 5%ಗಿಂತ ಕಮ್ಮಿ ಇದ್ದಾರೆ, ಆದಿವಾಸಿ ಸ್ಟೂಡೆಂಟ್ಸ್ 1%ಗಿಂತ ಕಮ್ಮಿ ಇದ್ದಾರೆ ಅನ್ನೋ ಡೇಟಾನ ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟಲ್ಲೇ ಇರೋದ್ರಿಂದ ನಾವು ಅದನ್ನು ಕಡೆಗಣಿಸೋಕ್ಕಾಗಲ್ಲ ಇಂಥ ಡೇಟಾನ. ಅದ್ರ ಜೊತೆಗೆ ಹೇಗೆ ಯೂನಿವರ್ಸಿಟೀಸಲ್ಲಿ ಒಂದು ಜಾತಿ ತಾರತಮ್ಯ ಮಾಡೋ ಎಲಿಮೆಂಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಕೂಡ ನಾವು ಅದನ್ನು ಪರಿಗಣಿಸಬೇಕಾಗಿದೆ. ಅದಕ್ಕೋಸ್ಕರ ಭಾಳ ಲೆಜಿಸ್ಲೇಷನ್ಸ್ ಇದೆ ಸಂವಿಧಾನದಲ್ಲಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಕಾಯ್ದೆ ಇರ್ಬೋದು. ಆದರೆ ನಾವು ಉನ್ನತ ಶಿಕ್ಷಣದ ಕ್ಷೇತ್ರದಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ನೋಡಿದಾಗ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ನ ಒಂದು ಸ್ಟ್ರಾಂಗ್ ಆಗಿ ಅಡ್ರೆಸ್ ಮಾಡುವಂಥ ಕಾಯ್ದೆ ಇಲ್ಲ. ಅದರಿಂದ ನಮ್ಮ ಬೇಡಿಕೆ ಏನಂತಂದರೆ, ರಾಜ್ಯ ಸರ್ಕಾರ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ದೇಶದಲ್ಲಿ ಒಂದು ಫಸ್ಟ್ ಸ್ಟೇಟ್ ಆಗಬೇಕಿಂತ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ನಿಂದ. ಇದರಿಂದ ಒಂದು ಕಾಸ್ಟ್ ಫ್ರೀ ಸ್ಪೇಸ್ ಆಗುತ್ತೆ ಹೈಯರ್ ಎಡ್ಯುಕೇಷನ್ ಸ್ಪೇಸಸಲ್ಲಿ. ಹಿಂದುಳಿದ ವರ್ಗದಿಂದ ಬರೋ ಸ್ಟೂಡೆಂಟ್ಸ್ಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೊದಲಿಗೆ ಎಲ್ಲ ಸುಭದ್ರವಾಗಿದ್ದಾರೆ ಅನ್ನುವಂಥ ಭ್ರಮೆನಲ್ಲಿ ಎಲ್ಲರನ್ನ ಇರಿಸಲಾಗ್ತಾ ಇದೆ. ಅದು ತುಂಬ ನೀಟಾಗಿ ಗೊತ್ತಾಗ್ತಾ ಇರುವಂತಹ ಹುನ್ನಾರ. ಎಲ್ಲ ಚೆನ್ನಾಗಿದೆ, ಸಬ್ ಚಂಗಾಸಿ ಅಂತ ಹೇಳುವಂಥದ್ದು ಯಾರಿಗೆ, ಯಾವ್ದು ಚೆನ್ನಾಗಿದೆ ಅನ್ನುವಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಎಷ್ಟು ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಎಷ್ಟು ಹೆಣ್ಮಕ್ಳು ಪ್ರಾಣಗಳನ್ನು ಕಳ್ಕೊಂಡು ಸಾಯ್ತಾ ಇದ್ದಾರೆ, ಎಷ್ಟು ಬಡವರು ಊಟ ಇಲ್ದೇ, ಕೆಲಸ ಇಲ್ದೇ, ಯುವಜನತೆ ಎಷ್ಟು ಜನ ಕೆಲಸ ಇಲ್ದೇ ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿದೆ ಅಂದಿದ್ರೆ ಹೋರಾಟಗಳು ಯಾಕೆ ಆಗ್ತಾ ಇದ್ದೋ, ಅದಲ್ವಾ? ಇವತ್ತು ನಾವು ಕರ್ನಾಟಕದ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಸೇರಿಕೊಂಡು ಇವತ್ತು ನಾವು ಹಕ್ಕೊತ್ತಾಯ ಮಾಡ್ತಾ ಇರೋದು ರೋಹಿತ್ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ. ಶಾಲೆಗಳಲ್ಲಿ, ಶಾಲೆಗಳಿಂದ ಶುರುವಾಗುತ್ತೆ. ನೀವು ಬಿಡಿ ದೇವ್ರ ಮಕ್ಕಳು, ನೀವು ಬಿಡಿ ನಿಮ್ಗೇನು ಫ್ರೀ ಎಲ್ಲ ಸಿಗ್ಬಿಡತ್ತೆ ಅಂತ ಇದನ್ನು ಯಾರೂ ಅಲ್ಲ, ಅಲ್ಲೇ ಇರುವಂಥ ಸಹಪಾಠಿಗಳು, ಅಲ್ಲೇ ಇರುವಂಥ ಟೀಚರ್ಸ್ಗಳು ಶುರು ಮಾಡ್ತಾರೆ. ಆ ಮಾನಸಿಕ ಹಿಂಸೆಯನ್ನು ಅನುಭವಿಸುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ದೊಡ್ಡ ಹಿಂಸೆ ಅಂಥೇಳಿ. ಇವಾಗ ನಮ್ಮ ಘನತೆವೆತ್ತ ಕರ್ನಾಟಕ ಸರ್ಕಾರ ಫ್ರೀ ಯೋಜನೆಗಳನ್ನು ಬಿಟ್ಟಿದೆ. 5 ಫ್ರೀ ಯೋಜನೆಗಳನ್ನು ಬಿಟ್ಟಿರೋದ್ರಲ್ಲಿ ನಾನು ಕೂಡ 2-3 ಪಡ್ಕೊಳ್ಳುವಂಥವಳೆ. ಅಂದರೆ ತುಂಬ ಮುಖ್ಯವಾಗಿ ಒಂದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೋತಾ ಇದ್ದೀನಿ. ಯಾವುದಂದರೆ ಟ್ರಾವೆಲ್. ನೀವು ಬಿಡಿ ಫ್ರೀ ಬಸ್ಸು, ನೀವು ಬಿಡಿ ಬಿಟ್ಟು ಬರ್ತೀರಾ, ಫ್ರೀ ಓದ್ತೀರಾ, ಫ್ರೀ ಇದ್ದೀರಾ, ಫ್ರೀಯಾಗೆಲ್ಲ ಸಿಗ್ಬಿಡತ್ತೆ, ಫ್ರೀಯಾಗಿ ಬಂದ್ಬಿಡ್ತೀರಾ, ಕೋಟಾದಡಿ ಬಂದ್ಬಿಡ್ತೀರಾ. ಈ ಹಿಂಸೆಗಳಿದಾವಲ್ಲ ಅದನ್ನು ಅನುಭವಿಸೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಇರುತ್ತೆ, ಎಲ್ರಿಗೂ ಕೂಡ ಎಲ್ಲ ಥರದ ರಿಸರ್ವೇಷನ್ಸ್ಗಳಿದೆ. ಆದರೂ ಕೂಡ ಕೆಲವೊಂದು ಸೀಮಿತ ಸಮುದಾಯಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು, ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು. ಈ ಕಾರಣಗಳಿಂದಾಗಿ ಎಷ್ಟೋ ದಲಿತ ವಿದ್ಯಾರ್ಥಿಗಳು ಇವತ್ತು ಹೈಯರ್ ಎಜುಕೇಷನಲ್ಲಿದ್ದಾರೆ ಅಥವಾ ಹೈಯರ್ ಪೋಸ್ಟ್ಗಳಲ್ಲಿದ್ದಾರೆ. ಇವರೆಲ್ಲ ಹೇಳೋ ಥರ ನೋಡಿದ್ರೆ ಎಲ್ಲರೂ ಹೈಯರ್ ಪೋಸ್ಟಲ್ಲಿ ಇರಬೇಕಾಗಿತ್ತು. ಯಾಕಿಲ್ಲ ಅಂತಂದರೆ ಅಲ್ಲೇನೋ ಸರಿ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕಾಣ್ತಾ ಇದೆ. ಸೊ ಆ ಕಾರಣಕ್ಕಾಗಿ ದಿನನಿತ್ಯ ನಡೀತಾ ಇರುವಂತಹ ದಲಿತ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಗಳನ್ನು ತಪ್ಪಿಸ್ಬೇಕು, ಎಜುಕೇಷನ್ನಲ್ಲಿ ಅವರ ಪಾಲುದಾರಿಕೆಯನ್ನು ನಾವು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ಬೇರೆ ಬೇರೆ ಜನಚಿಂತಕರು ಎಲ್ಲ ಸೇರಿ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ರೋಹಿತ್ ಕಾಯ್ದೆನ ಆ್ಯಕ್ಟನ್ನು ತೊಗೊಂಡು ಬರಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನು ಇಡ್ತಾ ಇದ್ದೀವಿ. ದಲಿತ ವಿದ್ಯಾರ್ಥಿಗಳು ಸ್ವಲ್ಪ ಸ್ವತಂತ್ರವಾಗಿ ಓದ್ಕೊಳ್ಳೋವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಮುಖ್ಯವಾಗಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ಏನೆಲ್ಲ ತೊಂದರೆಗಳಿದೆಯೋ, ರೋಹಿತ್ ವೇಮುಲಾ ಕಾಯ್ದೆ ಮುಖಾಂತರ ತೊಂದರೆಗಳನ್ನ ನಿವಾರಿಸಿ ದಲಿತ ವಿದ್ಯಾರ್ಥಿಗಳು ಸ್ವಚ್ಛಂದವಾಗಿ ಓದ್ಕೊಳ್ಳೋ ಥರ, ಅಂದರೆ ಸೈನಿಕ ವಿದ್ಯಾರ್ಥಿಗಳ ಥರ ಓದ್ಕೊಳ್ಳೋ ಥರದ್ದೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಅದು ಹಾಗೆ ಆದರೆ ಮಾತ್ರ ನಿಜವಾಗ್ಲೂ ಎಲ್ಲರ ಹಾಗೆ ಇಷ್ಟು ವರ್ಷ ನಾವೇನು ಕನ್ಸ್ಕೊಂಡಿದ್ವೋ, ನಾವು ಎಲ್ಲರ ರೀತಿಯಲ್ಲಿ ಓದಬೇಕು,
ನಾವು ತಲೆ ಎತ್ಕೊಂಡು ತಿರುಗಾಡಬೇಕು, ನಾವು ಎಲ್ಲರ ಥರ ಪಕ್ಕದಲ್ಲಿ ಕೂತ್ಕೊಂಡು ಓದಬೇಕು ಮತ್ತು ಶಿಕ್ಷಣವನ್ನು ಪಡಿಬೇಕು, ಕೆಲಸಕ್ಕೆ ಹೋಗಬೇಕು, ಈ ಕನಸು ನೆರವೇರುತ್ತೆ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕಾಗಿ ರೋಹಿತ್ ಆ್ಯಕ್ಟನ್ನು ತಗೊಂಡ್ಬರ್ಬೇಕು. ಇಲ್ಲ, ಆಗಬೇಕು. ಕಾಯ್ದೆದು ಏನಾಗಿದೆ, ಈಗ ಒಂದು ತೆಲಂಗಾಣದಲ್ಲಿ ಒಂದು ಡ್ರಾಫ್ಟ್ ರೆಡಿ ಇತ್ತು, ಅವ್ರು ಕಾಯ್ದೆನ ಮಾಡಲಿಲ್ಲ. ನಾವು ರೋಹಿತ್ ವೇಮುಲ ಕಾಯ್ದೆಗಾಗಿ ಜನಾಂದೋಲನ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ದೀವಿ. ನಾವು ನಮ್ಮಲ್ಲಿ ಒಂದು ರಿಸರ್ಚ್ ಕಮಿಟಿ ಏನು ಮಾಡ್ತಿದೆ, ಇದೊಂದು ಡ್ರಾಫ್ಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಈ ಡ್ರಾಫ್ಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಇದನ್ನು ತುಂಬ ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲರನ್ನೂ ಸೇರಿಸ್ಕೊಂಡು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಸಲಹೆ ತಗೊಂಡು ಇದೊಂದು ಡ್ರಾಫ್ಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸರ್ಕಾರ ಅದನ್ನು ಅನೌನ್ಸ್ ಮಾಡಬೇಕು. ಏಪ್ರಿಲ್ 14ನೇ ತಾರೀಕು ಒಳಗಡೆ ರೋಹಿತ್ ವೇಮುಲ ಕಾಯ್ದೆಯನ್ನು ನಾವು ಜಾರಿ ತರ್ತೀವಿ ಅಂತ ಅನೌನ್ಸ್ ಮಾಡಬೇಕು. ಅದಾದಮೇಲೆ ಅವ್ರ ಕಮಿಟಿನ ಫಾರ್ಮ್ ಮಾಡಿ ನಮ್ಮನ್ನು ಕರೆದ್ರೆ ಅಥವಾ ನಾವು ಏನು ಮಾಡಿದ್ದೀವಿ ಅದನ್ನು ತೊಗೊಂಡೋಗಿ ಸರ್ಕಾರದ ಮುಂದೆ ಇಡ್ತೀವಿ. ಕ್ಯಾಂಪಸ್ಗಳಲ್ಲಿ ನಾವು ತುಂಬ ಅಂಕಗಳನ್ನು ತಗೊಂಡು ಮೆರಿಟ್ ಮೇಲೇ ಸೇರಿಕೊಳ್ತೀವಿ. ಆದರೂ ಕೂಡ ನಮ್ಮ ಜಾತಿಗಳ ಹೆಸರನ್ನು ದಾಖಲಾತಿಗಳಲ್ಲಿ ನಮ್ಮದು ಮಾಡ್ಕೊಳ್ತಾರಾಗಿರ್ತದೆ. ಇವನ್ನು ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಇವ್ರನ್ನ ಸೇರಿಸ್ಕೊಳ್ತಾರೆ. ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಯಾವಾಗಾದರೂ ಕೂಡ ಸುಮ್ಮನೆ ಎಲ್ಲ ವಿದ್ಯಾರ್ಥಿಗಳ ರೀತಿಯಲ್ಲಿ ಸಾಮಾನ್ಯವಾಗಿರೋವಾಗ ಅಂಥ ಸಮಸ್ಯೆಗಳೇನು ಬರಲ್ಲ. ಯಾವಾಗ ನಾವು ಬಾಬಾ ಸಾಹೇಬ್ರ ವಿಚಾರಗಳನ್ನು ಮಾತಾಡ್ತಾ ಆ ದಾರಿಯಲ್ಲಿ ನಡಿಬೇಕಂತ ಹೇಳ್ತಾ ನಮ್ಮ ಹಕ್ಕುಗಳನ್ನು ಕೇಳೋ ಪ್ರಯತ್ನವನ್ನು ಮಾಡ್ತೀವಿ. ಆವಾಗ ಎಲ್ಲರನ್ನೂ ಕೂಡ ಟಾರ್ಗೆಟ್ ರೀತಿಯಲ್ಲಿ ಮಾಡಿಬಿಟ್ಟು ಈ ವಿದ್ಯಾರ್ಥಿಗಳನ್ನು ಏನಾದರೂ ಆಗಲಿ ಇವರನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಿಂದ ಹೊರಗಡೆ ಇರಬೇಕು, ಉನ್ನತ ಶಿಕ್ಷಣದಿಂದ ವಂಚಿಸಬೇಕನ್ನುವಂಥ ಹುನ್ನಾರಗಳು ಇವನ್ ಸರ್ಕಾರಿ ಸಂಸ್ಥೆಗಳಲ್ಲೂ ಮತ್ತು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದ್ವಿ. ದೇಶಾದ್ಯಂತ ಈಗ ರೋಹಿತ್ ವೇಮುಲ ಅಂತಕ್ಕಂಥ ಒಂದು ಘಟನೆ ಅಷ್ಟೇ ಆಗಿರ್ತಕ್ಕಂಥ. ಈಗ ಎಷ್ಟೋ ಜನ ರೋಹಿತ್ ವೇಮುಲಗಳಾಗಿದ್ದಾರೆ, ಅವು ದಾಖಲೆ ಆಗಿಲ್ಲದೆ ಇರೋದಿರ್ಬೋದು. ಎಷ್ಟೋ ಸರಿ ಕ್ಯಾಂಪಸ್ ಒಳಗಡೆ ಆಗದೆ ಕ್ಯಾಂಪಸ್ಸಿಂದ ಹೊರಗಡೆ ಬಂದು ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ದೇಶಾದ್ಯಂತ ಸಿಗ್ತವೆ. ಈಗಲೂ ಕೂಡ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗೆ ಮೆರಿಟ್ ಇದ್ದರೂ ಕೂಡ ನಿಮಗೆ ರಿಸರ್ವೇಷನ್ಗೆ ಸೀಟ್ ಇಲ್ಲ. ಆ್ಯಕ್ಚುಲಿ ಜನರಲ್ ಮೆರಿಟ್ ಅನ್ನೋದು ಅಂಕಗಳ ಆಧಾರದ ಮೇಲೆ ಕೊಡಬೇಕು. ಅವ್ನು ಜನರಲ್ ಮೆರಿಟಲ್ಲಿ ಇದ್ದಾನೆ, ಆದರೆ ನೀನು ದಲಿತ ಆಗಿದೆಯಾ, ಆ ಕಾರಣಕ್ಕೆ ನಿನಗೆ ಜನರಲ್ ಮೆರಿಟ್ ಸೀಟನ್ನು ಕನ್ವರ್ಟ್ ಮಾಡಿ ಕೊಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಇವೆಲ್ಲವೂ ಕೂಡ ದಲಿತರನ್ನು, ಅಸ್ಪೃಶ್ಯರನ್ನು, ಹಿಂದುಳಿದವರನ್ನು ಉನ್ನತ ಶಿಕ್ಷಣದಿಂದ ವಂಚಿಸಲಿಕ್ಕೇ ಮಾಡ್ತಿರ್ತಕ್ಕಂಥ ಕಾಯ್ದೆಗಳು ಅನ್ನುವಂಥದ್ದನ್ನೇ ನಮಗೆ ಕಾಣ್ತಾ ಇದೆ. ಅದಕ್ಕಿಂಥದ್ದೆಲ್ಲವನ್ನೂ ಹೋಗಿ ಅವರು ಕೂಡ ಎಲ್ಲರಂತೆ ಕಲಿಬೇಕು, ಜ್ಞಾನವನ್ನು ಪಡ್ಕೋಬೇಕು, ಸ್ವಾವಲಂಬಿಗಳಾಗಿ ಬದುಕಬೇಕಂತಂದರೆ ಶಿಕ್ಷಣ ಮುಖ್ಯವಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೆ ಅಂಥ ಶಿಕ್ಷಣದಿಂದ ವಂಚಿತರಾಗದ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ರೋಹಿತ್ ವೇಮುಲ ಕಾಯ್ದೆ ಬೇಕನ್ನೋದು ನಮ್ಮೆಲ್ಲರ ಆಶಯ. ಸರ್, ಈ ಕಾಲದಲ್ಲಿ ಖಂಡಿತವಾಗ್ಲೂ ದಲಿತರು ಸುಭದ್ರವಾಗಿ ಇಲ್ಲ. ಅದು ನಾವು ದಿನೇ ದಿನೇ ಆಗ್ತಿರೋಂಥ ದೌರ್ಜನ್ಯಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಇತ್ತೀಚೆಗೆ ತಮಿಳ್ನಾಡಲ್ಲಿ ಒಬ್ಬರು ಸ್ಟೂಡೆಂಟು ಕಬಡ್ಡಿಲಿ ಗೆದ್ದರು ಅಂತ ಹೇಳಿ ಅವ್ರು ಕೈ ಕಟ್ ಮಾಡಿದ್ರು, ಇನ್ನೊಬ್ಬರು ಯುವಕರು ಬುಲೆಟ್ ಓಡಿಸಿದ್ರು ಅಂತ ಅವ್ರು ಕೈ ಕಟ್ ಮಾಡಿದ್ರು. ಸೊ ಹಾಗಾಗಿ ಜಾತಿ ದೌರ್ಜನ್ಯ ಮುಂದುವರಿತಾನೆ ಇದೆ. ಜಾತಿ ದೌರ್ಜನ್ಯ ತಡೀಲಿಕ್ಕೋಸ್ಕರ ಈಗ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಏನೋ ಇದೆ, ಆದರೆ ಆ ಕಾಯ್ದೆ ಬಂದಿದೆ ಅಂತ ಎಲ್ಲ ದೌರ್ಜನ್ಯಗಳು ತಡೆದಿಲ್ಲ. ಮುಖ್ಯವಾಗಿ ಉನ್ನತ ಶಿಕ್ಷಣ ಕ್ಷೇತ್ರ, ಹೈಯರ್ ಎಜುಕೇಷನ್, ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಆಗೋ ಥರ ತಾರತಮ್ಯನೇ ಬೇರೆ. ಅದು ಕೆಲವು ಡೈರೆಕ್ಟಾಗೂ ಆಗದೆ ಇರ್ಬೋದು, ಕೆಲವು ತುಂಬ ಇಂಡೈರೆಕ್ಟ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಯಾರು SC/ST ಕಮ್ಯುನಿಟಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಂದಿದ್ದರೆ ಅವ್ರಿಗೆ ಬೇಕು ಅಂತ ಯಾರ್ಯಾರು ಅಂತ ಹೆಸರು ಓದೋದು, ಅವರು ಎದ್ದು ನಿಂತ್ಕೊಳ್ಳೋಂಗೆ ಮಾಡೋದು, ಅವ್ರಿಗೆ ಗೊತ್ತಾಗೋದು. ಅಥವಾ ಗೈಡ್ಗಳು ಅವ್ರಿಗೆ ಸರಿಗೆ PhD ಮಾಡಬೇಕಾದ್ರೆ ಗೈಡೆನ್ಸ್ ಸರಿ ಕೊಡೋದಿಲ್ಲ. ಸೊ ಆ ರೀತಿ ಬಹಳಷ್ಟು ತಾರತಮ್ಯ ಆಗುತ್ತೆ. ಅದಕ್ಕೆ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಮೊರೆ ಹೋಗೋಕ್ಕಾಗಲ್ಲ ನಾವು ಒಂದೊಂದ್ಸತಿನೂ. ಮತ್ತು UGC ಏನಿದೆ, UGCಯಿಂದ ನಿಯಮಗಳಿದೆ, ಒಂದು ಈಕ್ವಲ್ ಅಪರ್ಚುನಿಟೀಸಲ್ಲಿ ಇರಬೇಕು, ಆ ರೀತಿ ಸುಮಾರು ನಿಯಮಗಳಿದೆ. ಆದರೆ ಆ ನಿಯಮಗಳು ಜಾರಿಯಾಗಿಲ್ಲ. ರೋಹಿತ್ ವೇಮುಲ ಅವ್ರ ತಾಯಿ ಮತ್ತು ಪಾಯಲ್ ತದ್ವಿ ಅವ್ರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಮಾರು ವರ್ಷ ಆಯಿತು ಈ UGC ನಿಯಮಗಳು ಜಾರಿಗೆ ಬಂದಿಲ್ಲ ಅಂತ. ಇಷ್ಟು ವರ್ಷ ಆದ್ರೂ ಸಹ ಇನ್ನೂ ಜಾರಿ ಆಗಿಲ್ಲ. ಇವತ್ತಿಗೂ ಸಹ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ದಲಿತ ಬಹುಜನ ವಿದ್ಯಾರ್ಥಿಗಳಿಗೆ, ಆದಿವಾಸಿ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶದ ಸಮಾನತೆ, ಒಂದು ಸ್ಥಾನಮಾನದ ಸಮಾನತೆ, ಒಂದು ಘನತೆ ಇನ್ನೂ ಸಹ ಗ್ಯಾರಂಟಿ ಆಗಿಲ್ಲ. ಸೊ ಹಾಗಾಗಿ ನಾವು ಈ ರೋಹಿತ್ ಕಾಯ್ದೆ ಕೇಳ್ತಾ ಇದ್ದೀವಿ. ಒಂದು, ಅಲ್ಲಿ ತಾರತಮ್ಯ ತಡಿಲಿಕ್ಕೆ, ತಾರತಮ್ಯ ಆದರೆ ಯಾರಿಗೆ ಅಕಸ್ಮಾತ್ ಆದರೂ ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಏನು ಆ್ಯಕ್ಷನ್ ತೊಗೋಬೋದು ಅಂತ ಹೇಳಲಿಕ್ಕೆ, ಮತ್ತು ಕಾಲೇಜ್ಗಳಲ್ಲಿ ಒಂದು ಬಂಧುತ್ವ ಇರಬೇಕು ಅಂತ, ಜಾತಿ ಹೋಗಿ ಪ್ರೀತಿ ಬರಬೇಕು. ಸೊ ಹಾಗಾಗಿ ಈ ಒಂದು ಕಾಯ್ದೆ ಬೇಕಾಗಿದೆ. ಏಪ್ರಿಲ್ 14 ಒಳಗಡೆ ಕರ್ನಾಟಕ ಸರ್ಕಾರ ಈ ಕಾಯ್ದೆನ ಜಾರಿ ಮಾಡಲೇಬೇಕು ಅಂತ ನಮ್ಮ ಒತ್ತಾಯ.